ನಮಸ್ತೆ. ಹಾಗೆಯೇ ಇದು ಶುಕ್ರವಾರದ ಸಂಜೆಯಿಂದ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ನಾಳೆನೂ ಕೂಡ ಲೇಬರ್ ಬರ್ತಾಯಿದ್ರು ಶುಂಠಿಗೆ ಮಣ್ಣಾಗೋಕ್ಕೆ ಅಂದ್ಬಿಟ್ಟು, ಅವ್ರಿಗೆಲ್ಲ ತಿಂಡಿ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಹಾಕಿಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ನೆಂದಿತ್ತು. ಹಾಗೆಯೇ ನಾನು ರುಬ್ಬೋದಕ್ಕಿಂತ ಮುಂಚೆನೇ ಅವಲಕ್ಕಿನ ನೆನೆಹಾಕ್ತೀನಿ. ರುಬ್ಬೋದು ಒಂದು 1/4 ಗಂಟೆ ಇದೆ ಅನ್ನಂಗೆ ಅವಲಕ್ಕಿನ ನೆನೆಹಾಕ್ತೀನಿ. ಒಂದು 2-3 ಸಲ ತೊಳೆದು ಆದಮೇಲೆ ನೀರು ಹಾಕಿ ನೆನೆಹಾಕ್ತೀನಿ. ಅಕ್ಕಿ ಮತ್ತು ಉದ್ದಿನಬೇಳೆನ ರುಬ್ಬೋ ಅಷ್ಟರೊಳಗಡೆ ಅದು ಕೂಡ ಚೆನ್ನಾಗಿ ಅವಲಕ್ಕಿನೂ ಕೂಡ ನೆಂದಿರುತ್ತೆ. ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಕ್ವಾಂಟಿಟಿಲೇನೇ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸಂಜೆ ಆಗಿತ್ತಲ್ವ, ಸಂಜೆ ಈ ಮಿನಿ ಬ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅಡುಗೆನೂ ಕೂಡ ಮಾಡಬೇಕು. ಸಾಂಬಾರು ಕೂಡ ಇಲ್ಲ, ಸಾಂಬಾರು ಮಾಡಿ ಅಡುಗೆನೂ ಕೂಡ ಮಾಡಬೇಕು. ಹಾಗೆಯೇ ಮೊದಲು ಇಡ್ಲಿ ಹಿಟ್ಟನ್ನ ರುಬ್ಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಇವತ್ತಿನ ಮಿನಿ